ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ಒಂದು ಮಿನಿ ವ್ಲಾಗಲ್ಲಿ ಸ್ಕೂಲ್ ಎಷ್ಟು ಬದಲಾಗೋಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ನಮ್ಮ ಕಾಲದಲ್ಲಿ ಒಂದು ಪಿ ಟಿ ಪೀರಿಯಡಲ್ಲಿ ಎಕ್ಸಸೈಸು ಏನೋ ಒಂದು ಆಡ್ಕೊಳ್ಳಿ ಅಂತ ಬಿಟ್ಬಿಡೋರು. ಬಟ್ ಈಗಿನ ಒಂದು ಸ್ಕೂಲ್ಸಲ್ಲಿ ಏನಂತಂದರೆ ಈ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಕೂಡ ಒಂದಿನ ಥ್ರೋ ಬಾಲ್, ಒಂದಿನ ವಾಲಿಬಾಲ್, ಒಂದಿನ ಫುಟ್ಬಾಲ್, ಒಂದಿನ ಕ್ರಿಕೆಟ್, ಒಂದಿನ ಸ್ಕೇಟಿಂಗ್, ಈ ಥರ ಒಂದು ರೂಲ್ಸ್ ಮಾಡಿದ್ದಾರೆ. ಒಂದು ಲೆಕ್ಕದಲ್ಲಿ ನೋಡೋಕ್ಕೆ ಹೋದರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಮಕ್ಕಳನ್ನ ಎಂಗೇಜ್ ಆಗಿಡುತ್ತೆ. ಸೊ ನ್ಯೂ ಲರ್ನಿಂಗ್ಸ್ನ, ನ್ಯೂ ಬಿಗಿನಿಂಗ್ಸ್ನ ಒಂದು ಆಪರ್ಚುನಿಟೀಸ್ ಕೊಡುತ್ತೆ ಅಂತ ಹೇಳ್ಬೋದು. ಬಟ್ ಅದು ಮ್ಯಾಂಡೇಟ್ರಿ ಅಂದಾಗೆ ನೋಡಿ ಸ್ಟಾರ್ಟ್ ಆಗೋದು ತಲೆನೋವು. ಸೊ ಅದರಲ್ಲಿ ಒಂದು ಸ್ಟೋರಿನೇ ನನ್ನ ಮಗನ ಸ್ಕೇಟಿಂಗ್ ಜರ್ನಿ ಕತೆ ಡೆಕಾಥ್ಲಾನ್ ಜೊತೆ. ಸೊ ಹೌದು, ಡೆಕಾಥ್ಲಾನ್ಗೆ ಹೋಗಿದ್ವಿ. ಸ್ಕೇಟಿಂಗ್ ಶೂಸಸ್ ಮ್ಯಾಂಡೇಟ್ರಿ ಅಂತ ಹೇಳಿದರು. ಸೊ ಅಲ್ಲಿ ನೋಡಿದ್ರೆ ಬಿಗಿನರ್ ಒಂದು ವೆರೈಟೀಸ್ ಏನಿದೆ ಅದರಲ್ಲಿ ನನ್ನ ಮಗನ ಸೈಜ್ ಇರಲಿಲ್ಲ. ಸಿಕ್ಕಾಪಟ್ಟೆ ಲಂಬು ಲೊಟಕ್ಕೆ ಅವನು ಉದ್ದ ಇರ್ತಾನೆ. ಸೊ ಹಾಗಾಗಿ ಅವನಿಗೆ ಎಕ್ಸ್ಪರ್ಟ್ಸ್ ಅಂದರೆ ಇಂಟರ್ಮೀಡಿಯೇಟ್ ಅಲ್ದಿರ ಸೊ ಫೈನಲಾಗಿ ಎಕ್ಸ್ಪರ್ಟ್ಸ್ ಯೂಸ್ ಮಾಡ್ತಾರಲ್ಲ ಆ ಒಂದು ಸೆಕ್ಷನಲ್ಲಿ ಶೂಸು ಸೈಜ್ ಇತ್ತು. ಸೊ ತೊಗೊಂಡ್ವಿ. ಅವನಿಗೆ ಇನ್ಫ್ಯಾಕ್ಟ್ ಅವನಿಗೆ ಅಂತಲ್ಲ, ನಮಗೂ ಕೂಡ ಸ್ಕೇಟಿಂಗ್ ಬಗ್ಗೆ ಗಂಧ ಕೂಡ ಗೊತ್ತಿರಲಿಲ್ಲ. ಬಟ್ ಫಸ್ಟ್ ಟೈಮು ಹಾಕ್ಕೊಂಡು ಅವ್ನು ಸ್ಕೇಟ್ ಮಾಡ್ತಾ ಇರೋದು. ಇಷ್ಟು ಬೇಗ ಒಂದು ಬ್ಯಾಲೆನ್ಸ್ ಮಾಡ್ತಾನೆ ಅಂತ ಕೂಡ ಅಂದ್ಕೊಂಡಿರಲಿಲ್ಲ. ಹಾಗಾಗಿ ನೋಡಿ ತುಂಬ ಖುಷಿಯಾಯಿತು. ಸರಿ ಅಂತ ಹೇಳಿ ಒಂದು 2-3 ಸತಿ ತಿರುಗಾಡಿ ಅವನಿಗೆ ಸೈಜ್ ಕರೆಕ್ಟಾಗಿರೋದನ್ನು ನೋಡಿ ಚಾಯ್ಸ್ ಮಾಡಿ ತೊಗೊಳ್ಳೋಷ್ಟೊತ್ತಿಗೆ ಸಾಕಾಗೋಗ್ಬಿಡ್ತು. ಸೊ ಅದ್ರ ಜೊತೆಗೇ ದೊಡ್ಡವನಿಗೆ ತೊಗೊಂಡ್ರೆ ಇನ್ನು ಚಿಕ್ಕವನು ಸುಮ್ಮನೆ ಇರ್ತಾನ, ಅವನು ಕೂಡ ನನಗೂ ಬೇಕು ಅಂತ ಹಠ ಮಾಡ್ತಿದ್ದ. ಸೊ ಆಯಿತು, ಸ್ವಲ್ಪ ಹೊತ್ತು ಆಟ ಆಡ್ತಾನೆ, ಭಯ ಪಟ್ಕೊಂಡು ಬಿಟ್ಬಿಡ್ತಾನೆ ಅಂತ ಅಂದ್ಕೊಂಡು ಅವನಿಗೂ ಕೂಡ ಒಂದು ಶೂಸ್ ಹಾಕ್ಸಿದ್ವಿ. ಎಷ್ಟು ಸರ್ಪ್ರೈಸ್ ಆಯಿತು ನಮಗೆ ಅಂತಂದರೆ ಅವನು ಕೂಡ ಎಷ್ಟು ನೀಟಾಗಿ ಆ್ಯಸ್ ಇಫ್ ಅವ್ನಿಗೆ ಆಲ್ರೆಡಿ ಫಸ್ಟಿಂದ ಗೊತ್ತು ಅನ್ನೋ ಥರ ಆಡ್ತಿದ್ದ. ಇದನ್ನು ನೋಡಿ ನನಗೆ ಅರ್ಥ ಆಗಿದ್ದು ಒಂದೇ, ಸೊ ಚಿಕ್ಕ ಮಕ್ಕಳಿದ್ದಾಗ ಅವರೊಂಥರ ಏನಂತಾರೆ, ತುಂಬ ಚುರುಕಿರ್ತಾರೆ. ಆ ಏಜಲ್ಲಿ ಏನೇನು ಕಲಿಸ್ಬೇಕು ಅಂತ ಅನಿಸುತ್ತೋ, ಏನೇನು ಕಲಿಸೋ ಆಪರ್ಚುನಿಟೀಸ್ ಸಿಗುತ್ತೋ ಅದನ್ನೆಲ್ಲ ದೊಡ್ಡವರು ಎನ್ಕರೇಜ್ ಮಾಡಿ ಕಲಿಸಿದ್ರೆ ಒಳ್ಳೆಯದು ಅನ್ನೋದು ನನಗೆ ಅರ್ಥ ಆಗಿದ್ದಂತಹ ಒಂದು ಲೆಸನ್. ಅವನು ಕೂಡ ಫಸ್ಟ್ ಟೈಮೇ ಹಾಕ್ಕೊಳ್ತಾ ಇದ್ದ. ಒಂದು ಚೂರು ಭಯ ಇಲ್ಲ ಕಣ್ರಿ. ಫಸ್ಟ್ ಆಫ್ ಆಲ್ ಒಂದು ಚೂರು ಭಯ ಇಲ್ಲ ಆ್ಯಂಡ್ ಈಸಿಯಾಗಿ ಸ್ಮೂತಾಗಿ ಮಾಡ್ತಿದ್ದ. ಸೊ ಫೈನಲಿ ಎಲ್ಲ ಹುಡುಕಿ ಲಾಸ್ಟಲ್ಲಿ ಇವತ್ತು ಹೋಗಿ ಅವ್ನ ಕಾಟ ತಡೆಯೋಕ್ಕಾಗ್ದಿರ ಕಂಪ್ಲೀಟ್ ಸೆಟ್ನ ತೊಗೊಂಡು ಬಂದ್ವಿ. ಇದು ನಿಮಗೆ ಒಳ್ಳೆ ಕ್ವಾಲಿಟಿದು ಬೇಕು ಅಂತಂದರೆ ಡೆಕಾಥ್ಲಾನಲ್ಲಿ ನಮಗೆ ಅಪ್ರಾಕ್ಸಿಮೇಟ್ಲಿ 10,000 ಆಯಿತು ಈ ಸೆಟ್ಟು. ಸೊ ಸೆಟ್ ಬಂದ್ಬಿಟ್ಟು 5,000ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಕ್ವಾಲಿಟಿ ಮೇಲೆ, ಸೈಜ್ ಮೇಲೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ಯಾವುದು ಕನ್ವೀನಿಯೆಂಟ್ ಆಗಿರುತ್ತೆ ಅನ್ನೋದನ್ನು ನೋಡಿ ತೊಗೊಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಸ್ಕೇಟಿಂಗ್ನ ಒಂದು ಪುಟಾಣಿ ಮಿನಿ ವ್ಲಾಗ್. ಸೊ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನಿಮಗೂ ಏನಾದರೂ ಡೆಕಾಥ್ಲಾನಲ್ಲಿ ಹೆಚ್ಚು ಮಾಹಿತಿ ಬೇಕು ಅಂತಂದರೆ ಸ್ಪೋರ್ಟ್ಸ್ ರಿಲೇಟೆಡ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಅಥವಾ ಈ ಸ್ಪೋರ್ಟ್ಸ್ ರಿಲೇಟೆಡ್ ಏನಂತಾರೆ ಈ ಥರ ಒಂದು ಪ್ರಾಡಕ್ಟ್ಸ್ ಆಗಿರ್ಬೋದು ಬೇಕು ಅಂತಂದರೆ ಡೆಕಾಥ್ಲಾನ್ ವಾಸ್ ಡೆಫಿನೆಟ್ಲಿ ಅ ಗುಡ್ ಚಾಯ್ಸ್, ಗುಡ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thank you so much for watching. See you all in next video. Until then, please take care.